ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನ ನಾಮದಲ್ಲಿ ವಂದನೆಗಳು ಪ್ರಿಯರೇ. ಯೇಸುಕ್ರಿಸ್ತನು ಶಿಲುಬೆಯ ಮೇಲೆ ಇರುವಾಗ ಕಷ್ಟದಲ್ಲಿಯೂ ನೋವಿನಲ್ಲಿಯೂ ಆಡಿದ ಮಾತುಗಳು ಅದ್ಭುತವಾಗಿವೆ. ಆ 7 ಮಾತುಗಳಲ್ಲಿ ಮೊದಲನೆಯ ಮಾತು ಲೂಕನು ಬರೆದ ಸುವಾರ್ತೆ 23ನೆಯ ಅಧ್ಯಾಯ 32ರಿಂದ 34ನೇ ವಚನ. ಆತನ ಸಂಗಡ ಕೊಲ್ಲುವುದಕ್ಕಾಗಿ ದುಷ್ಕರ್ಮಿಗಳಾಗಿದ್ದ ಬೇರೆ 2 ತೆಗೆದುಕೊಂಡು ಹೋದರು. ಅವರು ಕಪಾಲವೆಂಬ ಸ್ಥಳಕ್ಕೆ ಬಂದಾಗ ಅಲ್ಲಿ ಆತನನ್ನು ಆ ದುಷ್ಕರ್ಮಿಗಳನ್ನು ಶಿಲುಬೆಗೆ ಹಾಕಿದರು. ಒಬ್ಬನನ್ನು ಆತನ ಬಲಗಡೆಯಲ್ಲಿ ಒಬ್ಬನನ್ನು ಆತನ ಎಡಗಡೆಯಲ್ಲಿ ಹಾಕಿದರು. ಆಗ ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂದನು. ಯಾರನ್ನು ಕ್ಷಮಿಸಲು ಹೇಳುತ್ತಿದ್ದಾನೆ? ಯಹೂದ್ಯರನ್ನೋ ಅನ್ಯರನ್ನೋ? ಅನ್ಯರನ್ನೋ ಅಂದರೆ ರೋಮನ್ನರು. ಯಹೂದ್ಯರು ಕ್ರಿಸ್ತನನ್ನು ಹಿಡಿಸಿ ರೋಮನ್ನರಿಗೆ ಒಪ್ಪಿಸಿದರು. ಯಹೂದ್ಯರು ಅಂದರೆ ಫರಿಸಾಯರು, ಸದ್ದುಕಾಯರು, ಶಾಸ್ತ್ರಿಗಳು, ಯಾಜಕರು, ಮಹಾಯಾಜಕರು. ಇವರೆಲ್ಲರ ಬೆಂಬಲದಿಂದ ರೋಮನ್ನರು ಇಸ್ರಾಯೇಲನ್ನು ತಮ್ಮ ಅಧೀನದಲ್ಲಿಟ್ಟುಕೊಂಡಿದ್ದರು. ಈ ಯಹೂದ್ಯರ ಗುಂಪು ಕ್ರಿಸ್ತನನ್ನು ಹಿಡಿದು ವಿಚಾರಣೆ ಮಾಡಿ ಎಂದು ರೋಮನ್ನರ ಬಳಿ ಹೋಗುತ್ತಾರೆ. ರೋಮನ್ ಅಧಿಕಾರಿಗಳು ಈತನಲ್ಲಿ ಯಾವ ತಪ್ಪು ಕಾಣದೆ ಹೋದರೂ ಯಹೂದ್ಯರು ಆತನನ್ನು ಶಿಲುಬೆಗೆ ಹಾಕಿಸಲು ಒತ್ತಾಯಿಸುತ್ತಾರೆ. ಆಗ ರೋಮನ್ ಅಧಿಕಾರಿ ಆತನನ್ನು ಘೋರವಾಗಿ ನಡೆಸಿಕೊಳ್ಳುತ್ತಾರೆ. ಕೊರಡೆಗಳಿಂದ ಹೊಡೆಸುತ್ತಾರೆ, ಮುಳ್ಳಿನ ಕಿರೀಟ ತೊಡಿಸುತ್ತಾರೆ, ನಾನಾ ರೀತಿಯ ಹಿಂಸೆಯನ್ನು ನೀಡಿ ಶಿಲುಬೆಯನ್ನು ಹೊರಿಸಿ ನಡೆಸುತ್ತಾರೆ. ಕೊನೆಗೆ ಶಿಲುಬೆ ಮರಣದ ಶಿಕ್ಷೆ ನೀಡುತ್ತಾರೆ. ಕ್ರಿಸ್ತನನ್ನು ಹಿಡಿದು ಹೊಡೆದು ನಿಂದಿಸಿ ಅವಮಾನಪಡಿಸಿ ರೋಮನ್ನರಿಗೆ ಒಪ್ಪಿಸಿದವರು ಯಹೂದ್ಯರು. ಶಿಕ್ಷಿಸಿ ಹಿಂಸಿಸಿ ಸಾಯಿಸಿದವರು ರೋಮನ್ನರು. ಯಹೂದ್ಯರಿಗಾದರೋ ಎಲ್ಲ ತಿಳಿದಿತ್ತು, ಯಾಕಂದರೆ ಅವರ ಬಳಿ ಧರ್ಮಶಾಸ್ತ್ರವಿತ್ತು. ಅವರೆಲ್ಲ ಸ್ವತಃ ಯಾಜಕರೂ ಪಂಡಿತರೂ ಆಗಿದ್ದರು. ಕ್ರಿಸ್ತನು ಯಹೂದ್ಯರಲ್ಲಿಯೇ ಹುಟ್ಟಿದ್ದನು. ಅವರ ಮಧ್ಯದಲ್ಲಿಯೇ ಅದ್ಭುತ ಕಾರ್ಯಗಳನ್ನೂ ಮಾಡಿದ್ದನು. ಆದರೆ ಇದ್ಯಾವುದೂ ರೋಮನ್ನರಿಗೆ ತಿಳಿದಿರಲಿಲ್ಲ. ಯಹೂದ್ಯರು ಎಲ್ಲ ತಿಳಿದು ತಪ್ಪು ಮಾಡಿದ್ದಾರೆ, ರೋಮನ್ನರು ತಿಳಿಯದೆ ತಪ್ಪು ಮಾಡಿದ್ದಾರೆ. ತಂದೆಯಾದ ದೇವರನ್ನು ಇವರು ಏನು ಮಾಡುತ್ತಿದ್ದಾರೆಂದು ತಿಳಿಯರು, ಅವರನ್ನು ಕ್ಷಮಿಸು ಎಂದು ಪ್ರಾರ್ಥಿಸುತ್ತಿದ್ದಾನೆ. ಕ್ರಿಸ್ತನು ಕ್ಷಮಿಸುವ ಗುಣವನ್ನು ತೋರಿಸಿದ್ದಾನೆ. ಆತನ ಶಿಷ್ಯರೂ ಹಿಂಬಾಲಕರೂ ಆದ ನಾವು ಇನ್ನೊಬ್ಬರ ತಪ್ಪುಗಳನ್ನು ಕ್ಷಮಿಸುತ್ತಿದ್ದೇವಾ? ಕೊಲೊಸ್ಸೆಯವರಿಗೆ 3ನೇ ಅಧ್ಯಾಯ 12ರಿಂದ 14ನೇ ವಚನದವರೆಗೆ. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರೂ ಪ್ರತಿಷ್ಠಿತರೂ ಪ್ರಿಯರೂ ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ಅದು ಸಮಸ್ತವನ್ನೂ ಸಂಪೂರ್ಣ ಮಾಡುವ ಬಂಧವಾಗಿದೆ. ಪ್ರತಿ ಕ್ರೈಸ್ತನು ಇದನ್ನು ಅಳವಡಿಸಿಕೊಳ್ಳಬೇಕು. ಇದು ಪ್ರಾರಂಭವಾಗುವುದು ಕುಟುಂಬದಿಂದಲೇ, ನಂತರ ಸಭೆಯಲ್ಲಿ ಮತ್ತು ಕ್ರೈಸ್ತ ಸಮುದಾಯ ಅಥವಾ ಸಮಾಜದಲ್ಲಿ ಪ್ರೀತಿ, ಶಾಂತಿ ನೆಲೆಯಾಗುತ್ತದೆ. ಸಾವಿರಾರು ವರ್ಷಗಳಿಂದ ಮೆಸ್ಸೀಯನು, ಕ್ರಿಸ್ತನು, ಅಭಿಷಿಕ್ತನು ಬರುತ್ತಾನೆ ಎಂಬ ಪ್ರವಾದನೆಗಳು ಬಂದರೂ ಇದನ್ನು ಧರ್ಮಶಾಸ್ತ್ರದಲ್ಲಿ ಓದಿ ತಿಳುಕೊಂಡರೂ ಯಹೂದ್ಯರು ಗ್ರಹಿಸಲಿಲ್ಲ. ಅನೇಕಾನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ನಡೆದಾಗಲೂ ಅವರು ಕ್ರಿಸ್ತನನ್ನು ಅಂಗೀಕರಿಸಲಿಲ್ಲ, ನಂಬಲಿಲ್ಲ, ಒಪ್ಪಿಕೊಳ್ಳಲೂ ಇಲ್ಲ. ಬದಲಿಗೆ ಈತನಿಗೆ ದೆವ್ವ ಹಿಡಿದಿದೆ, ಈತನು ಪಾಪಿ, ಹೊಟ್ಟೆಬಾಕನು, ಹುಚ್ಚನು ಎಂದು ಬೈದಿದ್ದಾರೆ. ದೇವದೂಷಣೆ ಮಾಡಿದ್ದಾನೆಂದು ಬಂಧಿಸಿದ್ದಾರೆ. ಆತನು ಕುರುಡರಿಗೆ ಕಣ್ಣು ಕೊಟ್ಟನು, ಕುಂಟರಿಗೆ ಕಾಲು ಕೊಟ್ಟನು, ರೋಗಗಳನ್ನು ವಾಸಿ ಮಾಡಿದನು, ಸತ್ತವರನ್ನು ಬದುಕಿಸಿದನು, ಹಸಿದವರಿಗೆ ಊಟ ಕೊಟ್ಟನು, ಸೂಚಕ ಕಾರ್ಯಗಳನ್ನು ಮಾಡಿದ್ದಾನೆ. ಇಂತಹ ಪ್ರಭುವನ್ನು ಹೊಟ್ಟೆ ಕಿಚ್ಚಿನಿಂದ ಹಿಡಿಸಿ ಅವಮಾನಪಡಿಸಿದರು, ಉಗುಳಿದರು, ನಿಂದಿಸಿದರು. ಕೊನೆಗೆ ರೋಮನ್ನರಿಗೆ ಒಪ್ಪಿಸಿ ಶಿಲುಬೆಗೆ ಹಾಕಿಸಿದರು. ಮತ್ತಾಯ 27ನೇ ಅಧ್ಯಾಯ 27ರಿಂದ
ಆಮೇಲೆ ದೇಶಾಧಿಪತಿಯ ಸಿಪಾಯಿಗಳು ಯೇಸುವನ್ನು ಅರಮನೆಯೊಳಕ್ಕೆ ತೆಗೆದುಕೊಂಡು ಹೋಗಿ ಪಟಾಲಮನ್ನೆಲ್ಲ ಆತನ ಸುತ್ತಲೂ ಕೂಡಿಸಿಕೊಂಡು ಆತನ ಬಟ್ಟೆಗಳನ್ನು ತೆಗೆದುಹಾಕಿ ಕೆಂಪು ವಲ್ಲಿಯನ್ನು ಹೊದಿಸಿ ಮುಳ್ಳುಬಳ್ಳಿಯಿಂದ ಕಿರೀಟವನ್ನು ಹೆಣೆದು ಆತನ ತಲೆಯ ಮೇಲೆ ಇಟ್ಟು ಬಲಗೈಯಲ್ಲಿ ಬೆತ್ತವನ್ನು ಕೊಟ್ಟು ಆತನ ಮುಂದೆ ಮೊಣಕಾಲೂರಿ, ಯಹೂದ್ಯರ ಅರಸನೇ, ನಿನಗೆ ನಮಸ್ಕಾರ ಎಂದು ಆತನನ್ನು ಪರಿಹಾಸ್ಯ ಮಾಡಿದರು ಮತ್ತು ಆತನ ಮೇಲೆ ಉಗುಳಿ ಆ ಬೆತ್ತವನ್ನು ಕಸಕೊಂಡು ಆತನ ತಲೆಯ ಮೇಲೆ ಹೊಡೆದರು. ಹೀಗೆ ಆತನನ್ನು ಪರಿಹಾಸ್ಯ ಮಾಡಿದ ಮೇಲೆ ಆ ವಲ್ಲಿಯನ್ನು ತೆಗೆದು ಆತನ ಬಟ್ಟೆಗಳನ್ನು ಹೊದಿಸಿ ಆತನನ್ನು ಶಿಲುಬೆಗೆ ಹಾಕುವುದಕ್ಕೆ ತೆಗೆದುಕೊಂಡು ಹೋದರು. ಅಷ್ಟೊಂದು ಹಿಂಸಿಸಿ ಶಿಲುಬೆಗೆ ಹಾಕಿದ ಅವರನ್ನು ಕ್ಷಮಿಸೆಂದು ದೇವರಲ್ಲಿ ಕೇಳುತ್ತಾನೆ. ಯಾಕೆ? ಇದು ಆತನ ಕ್ಷಮಾಗುಣ. ಆತನು ಕೇವಲ ಬೋಧನೆ ಮಾಡಿಲ್ಲ, ಪಾಲಿಸಿ ತೋರಿಸಿದ್ದಾನೆ. ಆತನನ್ನು ಹಿಂಬಾಲಿಸುವ ಪ್ರತಿ ಕ್ರೈಸ್ತನು ಪಾಲಿಸಬೇಕೆಂಬುದೇ ಆತನ ಇಷ್ಟವಾಗಿದೆ. ನಾವು ಹೇಗಿದ್ದೇವೆ? ಕುಟುಂಬಗಳಲ್ಲಿ ಜಗಳ, ಸಮಾಜದಲ್ಲಿ ಕಲಹ, ಒಬ್ಬರನ್ನೊಬ್ಬರು ಕಂಡರೆ ದ್ವೇಷ, ಅಸೂಯೆ ಇದೇ ತುಂಬಿದೆ. ಮತ್ತಾಯ 5ನೇ ಅಧ್ಯಾಯ 43ರಿಂದ 45ನೇ ವಚನದವರೆಗೆ. ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಗೆ ಮಾಡಬೇಕೆಂದು ಹೇಳಿಯದೆ ಎಂಬುದಾಗಿ ಕೇಳಿದ್ದೀರಷ್ಟೆ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ನಿನ್ನನ್ನು ದ್ವೇಷಿಸುವ ಶತ್ರುವಿನ ಬಗ್ಗೆ ಭಯಪಡಬೇಡ, ಅವನಿಗೋಸ್ಕರ ಪ್ರಾರ್ಥಿಸು. ನಾವೆಷ್ಟು ಸಹನೆ ಇಲ್ಲದವರಾಗಿದ್ದೇವೆಂದರೆ, ಯಾರಾದರೂ ಸ್ವಲ್ಪ ಅಂದರೂ ಕೋಪಿಸಿಕೊಳ್ಳುತ್ತೇವೆ, ಜಗಳವಾಡುತ್ತೇವೆ, ಇಲ್ಲ ಅವರಿಗೆ ಪ್ರತ್ಯುತ್ತರ ಕೊಟ್ಟು ದೂರವಾಗುತ್ತೇವೆ. ಯಾರಾದರೂ ಏನಾದರೂ ಅಂದರೆ ಸಹಿಸಿಕೊಳ್ಳಬೇಕು, ಯಾಕಂದರೆ ನಮ್ಮ ರಕ್ಷಕನಾದ ಕ್ರಿಸ್ತನು ಇದನ್ನೇ ಕಲಿಸಿದ್ದಾನೆ. ರೋಮಾಪುರದವರಿಗೆ 12ನೇ ಅಧ್ಯಾಯ 17ನೇ ವಚನ. ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ. ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದೋ ಅದನ್ನೇ ಯೋಚಿಸಿ ಸಾಧಿಸಿರಿ. ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ. ಅವರು ಅಪಕಾರ ಮಾಡಿದರೂ ನಾವು ಅವರನ್ನು ಕ್ಷಮಿಸಿ ದೇವರಿಗೆ ಬಿಟ್ಟು ಬಿಡಬೇಕು. ಕ್ಷಮಿಸಬೇಕು, ಪ್ರೀತಿಯಿಂದ ಇರಬೇಕು ಎಂದು ಕ್ರಿಸ್ತನೇ ಹೇಳಿರುವಾಗ ನಾವು ಏನು ಮಾಡುತ್ತಿದ್ದೇವೆ? ಆತನ ವಾಕ್ಯಗಳನ್ನು ಕೇಳುತ್ತೇವೆ, ಪ್ರಾರ್ಥನೆ ಮಾಡುತ್ತೇವೆ, ಆರಾಧಿಸುತ್ತೇವೆ, ಉಪವಾಸ ಮಾಡುತ್ತೇವೆ ಎನ್ನುವ ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಿದ್ದೇವಾ? ಕಷ್ಟದಲ್ಲಿರುವಾಗಲೂ ಆತನನ್ನು ಹೊಡೆದವರನ್ನು, ಬೈದವರನ್ನು, ನಿಂದಿಸಿದವರನ್ನು, ಉಗಿದವರನ್ನು, ಅವಮಾನಪಡಿಸಿದವರನ್ನು, ಶಿಲುಬೆಗೆ ಹಾಕಿಸಿದವರನ್ನು ಕ್ಷಮಿಸಿದನು. ಇಂಥ ಗುಣ ಯಾರಲ್ಲೂ ನೋಡಲು ಸಾಧ್ಯವಿಲ್ಲ. ಆತನನ್ನು ಹಿಂಬಾಲಿಸುವ, ನಂಬಿಕೊಂಡಿರುವ ಪ್ರತಿ ಕ್ರೈಸ್ತನಲ್ಲೂ ಆ ಗುಣ ಇರಬೇಕು. ಇದು ಇಲ್ಲದೆ ಹೋದರೆ ನಾವು ಕ್ರೈಸ್ತರಲ್ಲ. ಆದ್ದರಿಂದ ನಾವೆಲ್ಲ ಎಚ್ಚೆತ್ತುಕೊಂಡು ಆಜ್ಞೆಗಳನ್ನು ಅರ್ಥ ಮಾಡಿಕೊಂಡು ಕೈಕೊಂಡು ಭಯಭಕ್ತಿಯಲ್ಲಿ ನಡೆದು ದೇವರ ಪ್ರೀತಿಯನ್ನು ಸಾರೋಣ. ಪ್ರಿಯರೇ.